ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ವಿಡಿಯೋ ಸ್ಟಾರ್ಟ್ ಆಗೋದೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಆಗೈತೆ ರೀ. ಬೆಳಗ್ಗೆ ನಾನು 5:15ಗೆ ನನ್ನ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡೇನಿ. ಇವತ್ತು ಬೆಳಗ್ಗೆ ಎದ್ದು ಅಂಗಳ ಬಾಗ್ಲ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕೊಳತ್ತೀನಿ. ಬರ್ರಿ ಇವತ್ತಿನ ನನ್ನ ರೂಟೀನ್ ಯಾವ ಥರ ಇರುತ್ತಂತ ನೋಡ್ರಿ ಅಂತ. ನಾನು ದಿನ ಒಂದೊಂದು 6 ಗಂಟೆ 5:15 ಹಿಂಗೆ 6 ಗಂಟೆಗೆ ಹೇಳ್ತಿದ್ನಿ ರೀ. ಇವತ್ತೊಂದು ಸ್ವಲ್ಪ ಬೇಗನೆ ಎದ್ದೇನಿ. 6 ಗಂಟೆಗೆ ಕೇಳೋದೇ ಜಾಸ್ತಿ. ಇವತ್ತು ಬೇಗ ಎದ್ದೇನಿ, ಯಾಕಂದ್ರೆ ಹೊಲಕ್ಕೆ ಹೋಗ್ಬೇಕು. ಲೇಬರ್ ಬರತ್ತಾರ, ಕಳೆ ತೆಗ್ಸಕ್ಕೆ ಸ್ಟಾರ್ಟ್ ಮಾಡೇವಲ್ಲ, ಹೀಗಾಗಿ ಕೆಲಸ ಬೇಕಾಗಂಗಿಲ್ಲ ಅಂತ ಬೇಗ ಎದ್ದೇನಿ ರೀ. ನಮಸ್ಕಾರ ರೀ. ಬೆಳಗಿನ ಶುಭೋದಯ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ಬೆಳಿಗ್ಗೆ ಇವಾಗ 5:15ಗೆ ಎದ್ದಿದ್ದೆ. ಟೀ ಮಾಡ್ಕೊಂಡು ಕುಡ್ದು ಹೊರಗೆ ಹೋಗಿ ಅಂಗಳ ಬಾಗ್ಲ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡು ಒಳಗೆ ಬಂದೆ. ಇವಾಗ ಟೀ ಕುಡ್ದೇವಿ. ಮುಂದಿನ ಮಕ್ಕಳು ಸ್ಕೂಲಿಗೆ ಕಳಿಸ್ತೀನಿ. ಕಳಿಸಿ ಮತ್ತು ಸಿಗುಣ್ರಿ. ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೇನಿ. ನಮ್ಮ ಮನೆಯವರು ಹೋಗ್ತಾರೆ, ಅವ್ರನ್ನೂ ಕಳಿಸಿ ಆಮೇಲೆ ಮತ್ತೆ ಸಿಗ್ತೀನಿ ರೀ. ಬರೀ ಇವತ್ತಿನ ನನ್ನ ವಿಡಿಯೋ ಯಾವ ಥರ ಆಯ್ತು ಅಂತ ನೋಡಿರಿ, ವಾಚ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ದೇವ್ರಿಗೆ ಇವತ್ತು ಇಷ್ಟು ಅದಾವೆ ನೋಡ್ರಿ. ಸಮ್ಮೂಗ ಸ್ಕೂಲಿಗೆ ಕಟ್ಟಕ್ಕೆ ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ರಿ. ಆಮೇಲೆ ಆಲೂಗಡ್ಡೆ ಇದ್ದು. ಇವತ್ತು ಏನೂ ಬೇರೆ ತರಕಾರಿ ಇರಲಿಲ್ಲ. ಇವತ್ತು ಕಾಯಿಪಲ್ಲೆ ಇರುತ್ತೆ. ಇವತ್ತು ಹೋಗಿ ತೊಗೊಂಬರ್ಬೇಕು ಸಾಯಂಕಾಲ. ಇವಾಗ ಆಲೂಗಡ್ಡೆ ಇದನ್ನಷ್ಟ ಬಾಜಿ ಮಾಡಿ ಏನಾದರೂ ಒಂದು ಟಿಫಿನ್ ಮಾಡಿದ್ರೆ ಅಂತ ಅಂದ್ಕೊಂಡೇನಿ. ಅವಲಕ್ಕಿ ಅಥವಾ ಏನರ ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡೇನಿ. ಇಷ್ಟು ಮಾಡಿ ಇವಾಗ ಮುಗಿಸ್ತೀನಿ. ಮತ್ತು ಸಾಯಂಕಾಲಕ್ಕೆ ತರಕಾರಿ ತಂಗಿಂದ ಮತ್ತು ಜೋಳದ ರೊಟ್ಟಿ ಅದು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೇನಿ ರೀ. ಪಲ್ಯ ಮಾಡ್ಕೊಂಡಿರಿ. ಸ್ವಲ್ಪ ಫ್ಲವರ್ ಇತ್ತು, ಫ್ಲವರ್ ಹಾಕ್ಕೊಂಡಿರಿ ಇದ್ರೊಳಗೆ. ಅದು ಸ್ವಲ್ಪ ಇತ್ತಲ್ಲ, ಮಿಕ್ಕಡತೈತಿ. ಇವಾಗ ಚಪಾತಿ ಮಾಡ್ಕೊತೀನಿ. ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಸ್ಸಿಗೆ ಊರಿಗೆ ಬಂದೆ ರೀ. ಬಂದು ಅಡುಗೆದೆಲ್ಲ ಕಟ್ಕೊಂಬಂದಿದ್ದು ಅಲ್ಲಿ ಇಟ್ಟು ಮನ್ಯಾಗಿಟ್ಟು ಹೊಲಕ್ಕೆ ಬಂದೆ ರೀ. ನಮ್ಮ ಮನೆಯವರು ಬಂದುಬಿಟ್ಟು ಹೋದ್ರು ಹೊಲಕ್ಕೆ. ಇದು ಓಟ್ಸ್ ರೀ. ಒಂದು ಸ್ವಲ್ಪ ಹಳೆ ವಿಡಿಯೋನ ಇದೆ ಇದು. ಓಟ್ಸ್ ಇದ್ರೊಳಗೆ ಕಳೆ ತೆಗ್ಸಾಕತ್ತೇವಿ. ಲೇಬರ್ ಬಂದಿದ್ರು, ಅದಕ್ಕೋಸ್ಕರ ಹೊಲಕ್ಕೆ ಬಂದೆ ನಾನು. ಇದು ನೀರಾವರಿ ಹೊಲ ರೀ. ನೀರಾವರಿ ಯಾವ ಬೋರ್ ಅದಾವೆ, ಯಾವ ಹೊಲ್ದಾಗ ಕೆರೆ ಅದಾವೋ ಅವಕ್ಕೆ ಹಾಕೇವ್ರಿ. ಟೋಟಲಿ 3 ಕೂರ್ಗಿ ಹಾಕೇವು ಓಟ್ಸ್. ಇದನ್ನು ನಾವು ಆಕಳಿಗೂ ಮೇಯಿಸ್ತೇವ್ರಿ. ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ. ಫುಲ್ ಒಂದು ಸ್ವಲ್ಪ ಹೈಟ್, ಒಂದು ಸ್ವಲ್ಪ ಕಾಳು ಆಗ್ತಿರ್ತೈತಿ. ಹಸಿ ಸ್ವೀಟ್ ಭಾಳ ರೀ ಇದು. ಇದನ್ನು ಕಟಾವು ಮಾಡಿ ಸಣ್ಣಗೆ ಪುಡಿ ಮಾಡಿ ಒಣ ಹೊಟ್ಟೊಳಗೆ ಮಿಕ್ಸ್ ಮಾಡಿ ಆಕಳಿಗೂ ಕೊಡ್ತೇವ್ರಿ ನಾವು. ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಇದನ್ನು ಕೊಡೋದ್ರಿಂದ. ಆಮೇಲೆ ಇದನ್ನಷ್ಟ ಕೊಡೋಂಗಿಲ್ಲ ರೀ. ಕಡ್ಲಿ ಹೊಟ್ಟು, ಗೋಧಿ ಹೊಟ್ಟು ಅದರೊಳಗೆ ಮಿಕ್ಸ್ ಮಾಡಿ ಕೊಡ್ತೇವೆ ಇದನ್ನು. ನಾನು ಹೊಲದಾಗಿಂದ ಬಂದಿರಿ, ಬಂದು ಡೇರಿ ಫಾರ್ಮಿಗೆ ಬಂದಿಲ್ಲ ಹಿಂದೆ.
ಮಧ್ಯಾಹ್ನ ಬಸನ್ನ ನೀರು ಕುಡ್ಸಾತಾನ. ಗೌರಿ ಗೌರಿ ರಾಮು ಏಯ್ ಇದು ಮಿಲ್ಕಿಂಗ್ ಮಷೀನ್ ಇದು ಕವರ್ ಹೊಡೆದಿತ್ತು. ಇದು ಹೊಸ ತಂದಾರ, ಹಾಕ್ಬೇಕಿದನ್ನು ಹಾಕಿಲ್ಲ, ಹೊಸ ಐತಿದೆ. ಇದು ಬರವಲ್ತಿದ್ದು ಕ್ಯಾಪ್ ಮೇಲಿಂದ ಫುಲ್ ಟೈಟಾಗಿ ಕುಂತೈತಿ. ಇದನ್ನು ತೆಗೆದು ಅದನ್ನು ಹೊಸದು ಜೋಡಿಸ್ಬೇಕು. ಇದು ಕೆಳಗಿಂದ ಇನ್ನೊಂದು ಪ್ಯಾಕ್ ಇರುತ್ತಲ್ಲ ಅದು ಹೊಡೆದತ್ರಿ. ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಂಗೂರು ಬನ್ಸ್ ಮಾಡತ್ತೇನೆ ನೋಡ್ರಿ ಇವತ್ತು. ಆಮೇಲೆ ಒಂದು ಸಿಂಪಲ್ ಗ್ರೇವಿ ಮಾಡ್ಕೊಂಡೇವಿ. ಆಮೇಲೆ ಇದ್ರ ಜೊತೆ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು, ಅಥವಾ ಹಾಗೇನೂ ತಿನ್ನೋಕೆ ತುಂಬ ಚೆನ್ನಾಗಿ ಆಗ್ತಾವೆ. ಚಟ್ನಿ ಗ್ರೇವಿ ಇಲ್ದನೂ ಹಂಗನೂ ತಿನ್ಬೋದು ರೀ, ಟೇಸ್ಟ್ ಆಗಿರ್ತಾವೆ. ಒಂದು ಸ್ವಲ್ಪ ಸ್ವೀಟ್ ಇರ್ತಾವಲ್ಲ, ಚಲೋ ಆಗಿರ್ತಾವೆ. ನಾನು ರೆಸಿಪಿ ಶೇರ್ ಮಾಡಲಿಲ್ಲ. ಯಾರಿಗೆ ರೆಸಿಪಿ ಬೇಕು ಅವ್ರ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾನು ಮತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ಹಾಕ್ತೇನೆ. ಚಲೋ ಆಗ್ಯಾವ, ಚಲೋ ಉಬ್ಬಿ ಬಂದ. ಸ್ಪಾಂಜಿ ಆಗ್ಯಾವ, ಮಸ್ತ್ ಆಗ್ಯಾವ, ಸೂಪರ್ ಆಗ್ಯಾವ ರೀ. ಇನ್ನೊಂದು ಸ್ವಲ್ಪ ಐತಿ. ನಾನು ಊರಿಗೂ ಮಾಡಿ ಕಳಿಸಿದೆ, ಸ್ವಲ್ಪ ಅವ್ರಿಗೂ ಮಾಡಿ ಕಳಿಸಿದೆ. ಸಮ್ಮೂನು ಟಿಫಿನ್ ಮಾಡಿ ಟ್ಯೂಷನಿಗೆ ಹೋದ್ಲ. ಇವಾಗ ನಾನು ಹೋಗ್ಬೇಕೆ.
ಇನ್ನೊಂದು ಸ್ವಲ್ಪ ಐತ್ರಿ, ಹಿಟ್ಟು ಭಾಳಿಲ್ಲ.